हरिः ओम्। आपादमौलिपर्यन्तम् गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। विद्याविनयसम्पन्नान् शान्तादिगुणबृंहितान् सत्शास्त्रप्रवचनासक्तान् इदमिदार्यान् गुरून् भजे। पृथ्वीमण्डलमध्यस्थाः पूर्णबोधमखानगाः वैष्णवाः विष्णुप्रियाः नमस्ते गुरुन् मम। हरिः ओम्। श्रीशापाहि अनंतकोटि ब्रह्मांड नायका। ದ್ವಿತೀಯ ಭಾಗದಲ್ಲಿ ಭಗವಂತನ ರೂಪಚಿಂತನೆಯನ್ನು ಅವಲೋಕಿಸುತ್ತಿದ್ದೆವು. 61ನೇ ಗದ್ಯ ಕಮಲನಾಭ. ಕಮಲನಾಭ ಎಂಬುದರ ಮೂಲಭೂತವಾಗಿ ಭಗವಂತ ವಿಷ್ಣು ಎಂದು ಕಮಲನಾಭನಿಗೆ ಅರ್ಥವಾಗುತ್ತದೆ. ಈ ವಿಷ್ಣು ಸಕಲ ದೇಶದಲ್ಲಿ ವ್ಯಾಪಿಸಿರುವುದರಿಂದ ನಮ್ಮ ಯೋಗ್ಯತೆ ಪ್ರಾಪ್ತ ಉಪಾಸನೆ ಅಲ್ಲದೇ ಇರುವುದರಿಂದ ನಿರ್ದಿಷ್ಟವಾದ ರೂಪದಲ್ಲಿ ನಿರ್ದಿಷ್ಟವಾದ ದೇಶದಲ್ಲಿ ಭಗವಂತನ ಆರಾಧನೆ ಮಾಡುವುದು ಪ್ರತಿಯೊಬ್ಬ ಸಾಧಕನ ಪ್ರಾಥಮಿಕ ಕರ್ತವ್ಯವಾದ್ದರಿಂದ ಶ್ರೀ ಪುರಂದರದಾಸರು ಕಮಲನಾಭ ಎಂದು ಹೆಸರಿಸಿದ್ದಾರೆ. ಭಗವಂತನಿಗೆ ಸುಂದರವಾದ ಆಕಾರವಿದೆ. ಸಕಲ ಜೀವರಿಗೆ ಒದಗಿಸಿರುವ ನಾನಾ ದೇಹದ ಅಂಗಗಳು ಹಾಗೂ ಅದರ ಪ್ರಯೋಜನ ನಾವು ಹೇಗೆ ಪಡೆಯುತ್ತಿದ್ದೇವೆಯೋ ಹಾಗೆ ಭಗವಂತನು ತಾನೇ ಇಂದ್ರಿಯಗಳಾಗಿ ವಿವಿಧ ಕಾರ್ಯಕಲಾಪಗಳನ್ನು ಮಾಡುತ್ತಿದ್ದಾನೆ. ಭಗವಂತನ ಅಂಗಗಳಿಗೂ ಭಗವಂತನಿಗೂ ಅತ್ಯಂತ ಭಿನ್ನವಾದುದು. ಇದನ್ನು ತಿಳಿಯುವ ಬಗೆ ಹೇಗೆ ಅಂತ ನಮಗೆ ಉತ್ತರ ಬೇಕಾದರೆ ಕಮಲನಾಭ. ಭಗವಂತನ ನಾಭಿಯಲ್ಲಿ ಕಮಲವಿದೆ. ಆದ್ದರಿಂದ ಕಮಲನಾಭ ಎಂಬುದು ಎಲ್ಲರಿಗೂ ತಿಳಿದು ಅರ್ಥವಾಗಿದೆ ಅಷ್ಟೇ. ಕ ಅಂದರೆ ಎಲ್ಲಿ ಅಥವಾ ಎಲ್ಲ ಎಂಬತಕ್ಕಂಥದ್ದು. ಮಲ ಎಂದರೆ ದೋಷಗಳು. ಕಮಲ ಎಂದರೆ ದೋಷಗಳು ಎಲ್ಲಿದೆ ಅಂತ ಅರ್ಥ. ದೋಷ ಇಲ್ಲದೆ ಇರತಕ್ಕಂಥದ್ರಲ್ಲಿ ಇನ್ನೇನಿದೆ ಅಂದರೆ ಗುಣಪೂರ್ಣನಾಗಿದ್ದಾನೆ. ಇಂತಹವನು ತನ್ನ ಅಪ್ರಾಕೃತ ಶರೀರದಲ್ಲಿ ನಾಭಿಯನ್ನು ತೋರಿಸಿದ್ದಾರೆ. ಆ ನಾಭಿಯಲ್ಲಿ ಬ್ರಹ್ಮಾಂಡ ಉತ್ಪತ್ತಿಯಾದ ಕಮಲದ ದಂಟು, ಕಮಲದ ಹೂವು ಅರಳಿದೆ. ಕಮಲದ ಹೂವಿನಿಂದ ಬ್ರಹ್ಮದೇವರ ಸೃಷ್ಟಿಯಾಗಿದೆ. ಆ ಬ್ರಹ್ಮದೇವರು 14 ಲೋಕವನ್ನು ಸೃಷ್ಟಿಸಿದರು. ಅವನನ್ನು ಸೃಷ್ಟಿಕರ್ತ ಎಂದು ನಾವು ತಿಳಿದಿದ್ದೇವೆ. ಆದರೆ ನಿಜವಾದ ಸೃಷ್ಟಿಕರ್ತ ಕಮಲನಾಭ. ಈ ನಿಜವಾದ ಸೃಷ್ಟಿಕರ್ತನನ್ನು ಅರಿಯುವ ಮಾರ್ಗ ಏನು ಎಂಬತಕ್ಕಂಥದ್ದನ್ನ ನಾವು ಶಾಸ್ತ್ರೀಯವಾಗಿ ವಿಚಾರ ಮಾಡಿದಾಗ ನಮಗೇನು ತಿಳಿಯುತ್ತೆ? ನಾವು ಭಗವಂತನ ಆರಾಧನೆ ಮಾಡುವಾಗ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವೆಲ್ಲವೂ ಭಗವಂತನಿಂದಲೇ ನಡೆಯುತ್ತಿರುವುದು ಅಂತ ಹಿಂದೆ ನಾವು ತಿಳಿದಿದ್ದೇವೆ. ಅದನ್ನ ಶಾಸ್ತ್ರದಲ್ಲಿ ಜನ್ಮಾದ್ಯಸ್ಯ ಓಂ ಎಂಬುದಾಗಿ ಭಗವಂತನ ಲಕ್ಷಣವನ್ನು ಹೇಳಿದ್ದಾರೆ.
ಭಗವಂತನ ಯಾವುದೇ ನಾಮ, ಯಾವುದೇ ಕೃತಿ, ಯಾವುದೇ ದೇಶದಲ್ಲಿದ್ದರೂ ಸಹ ಭಗವಂತ ಕೇವಲ ಒಬ್ಬನೇ. ಯೋ ದೇವಾನಾಂ ನಾಮದ ಏಕಏವ ತಂ ಸಂಪ್ರಶ್ನಂ ಭುವನಾಯ ಭುವನಾಯಂತ್ಯಂ ಯ. ಋಗ್ವೇದದಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಮಂತ್ರ. ಇತ್ಯೇವ ಶಬ್ದಾನ್ ಅನ್ಯೇಷಾಂ ನಚ ಅನ್ಯೇಷಂ ಸರ್ವನಾಮಕ. ಅಂದ್ರೆ ಯಾವ ಶ್ರೀ ಒಬ್ಬನೇ ಬ್ರಹ್ಮ, ರುದ್ರ ಮೊದಲಾದ ದೇವತೆಗಳ ನಾಮಧಾರಕನು, ಇತರರು ಸರ್ವಥಾ ಎಲ್ಲಾ ದೇವರ ನಾಮಧಾರಕ ಅಲ್ಲ. ಅಂತಹ ಪ್ರಶ್ನಕರ್ತನಾದ ಶ್ರೀಹರಿ ಇತರ ಪ್ರಾಣಿಗಳು ಮುಕ್ತಿಯಲ್ಲಿಯೂ ಪ್ರಳಯ ಕಾಲದಲ್ಲಿಯೂ ಹೊಂದುತ್ತಾರೆ. ಹೀಗೆ ಈ ವಾಕ್ಯದಲ್ಲಿದ್ದ ಏವ ಶಬ್ದದ ದಶೆಯಿಂದ ರುದ್ರಾದಿಗಳಿಗೆ ವಿಷ್ಣುವಾದಿ ಸರ್ವಶಬ್ದ ವಾಚ್ಯತ್ವ ಇಲ್ಲವೇ ಇಲ್ಲ. ಆದ್ದರಿಂದ ತನ್ನೋ ವಿಷ್ಣು ಪ್ರಚೋದಯಾತ್ ಎಂಬಲ್ಲಿ ಇತರಿಗೆ ಪ್ರಾಪ್ತಿ ಇಲ್ಲ, ಭಗವಂತನಿಗೆ ಮಾತ್ರ ಎಂಬತಕ್ಕಂಥ ಅದನ್ನು ತೋರಿಸ್ಕೊಡ್ತಾ ಇದೆ. ಆದ್ರೆ ವಿಶ್ವಕರ್ಮ ಸೂಕ್ತದಲ್ಲಿ ಪ್ರಸಕ್ತವಾಗಿ ಶಬ್ದದಿಂದ ವಿಷ್ಣು ಹೇಗೆ ಅಂತ ಸಿದ್ಧವಾಗತ್ತೆ. ಆದರೂ ಸಹ ವಿಶ್ವಕರ್ಮ ಶ್ರುತಿ ಬಲದಿಂದ ಇತರರು ಬ್ರಹ್ಮದೇವರು ಸೃಷ್ಟಿಕರ್ತರಾಗಬಹುದು, ರುದ್ರದೇವರು ಲಯಕರ್ತರಾಗಬಹುದು ಎಂಬತಕ್ಕಂಥ ಶಂಕೆ ಉಂಟಾದಾಗ ಶ್ರೀಮದಾನಂದ ತೀರ್ಥರು ಅಲ್ಲಿ ನಮಗೆ ಆದೇಶವನ್ನು ಕೊಡುತ್ತಾರೆ. ಅಜಸ್ಯ ನಾಭಾವಜ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವಾಣಿ ಭುವನಾನಿ ತಸ್ಯುಃ ಎಂಬ ಋಗ್ವೇದ ಮಂತ್ರ. ಇತಿ ವಿಷ್ಣುಲಿಂಗಂ. ಉತ್ಪತ್ತಿರಹಿತನಾದ ಶ್ರೀ ವಿಷ್ಣುವಿನ ನಾಭಿಯಲ್ಲಿ ಒಂದು ಪದ್ಮಾಖ್ಯ ವಸ್ತು ಉದ್ಭೂತವಾಗಿದೆ. ಯಾವ ನಾಭಿ ಕಮಲದಲ್ಲಿ ಎಲ್ಲಾ 14 ಲೋಕಗಳು ಆಶ್ರಯಗೊಂಡಿರುತ್ತದೋ, ಯಾವ ಕಾರಣದಿಂದ ಈ ವಾಕ್ಯದಲ್ಲಿ ವಿಷ್ಣುವಿಗೆ ಪದ್ಮನಾಭ ಸ್ವರೂಪವಾದ ಅಸಾಧಾರಣ ಧರ್ಮ ನಾವು ಕೇಳುತ್ತೇವೆಯೋ ಅದರಿಂದ ಯತ್ ಶಬ್ದದಿಂದ ಹೇಳಲ್ಪಟ್ಟವನು ವಿಷ್ಣು. ಇಲ್ಲಿ ನಾವು ಏನು ವಿಶೇಷವನ್ನು ತಿಳಿಯಬೇಕು ಅಂದರೆ, ಈ ಶ್ರುತಿ ಹೇಳಿದೆ, ಋಗ್ವೇದದ ಶ್ರುತಿ, ಈ ದಶೆಯಿಂದ ಲಿಂಗ ದುರ್ಬಲವಾದ್ದರಿಂದ ಪ್ರಕೃತ ಪದ್ಮನಾಭ ಸ್ವರೂಪ ಲಿಂಗದಿಂದ ಹೇಗೆ ನಿರ್ಣಯ ಆಗತ್ತೆ? ಯಾಕಂದ್ರೆ ಸ್ವಭಾವತಃ ಲಿಂಗದ ದಶೆಯಿಂದ ಶ್ರುತಿ ಪ್ರಬಲ. ಆದರೂ ವಿಶ್ವಕರ್ಮ ಶ್ರುತಿ ಸಾವಕಾಶವಾಗಿದೆ. ಅಂದ್ರೆ ನಾಮಾನಿ ಸರ್ವಾಣಿ ಎಂದು ಹೇಳಿದ ಪ್ರಕಾರ ವಿಷ್ಣು ಪರವೇ ಆಗಲಿಕ್ಕೆ ಯೋಗ್ಯವಾಗಿದೆ. ಪದ್ಮನಾಭ ಸ್ವರೂಪ ಲಿಂಗವಾದರೂ ನಿರವಕಾಶವಾಗಿದೆ. ಅಂದರೆ ಸರ್ವಥಾ ಅರ್ಥಾಂತರ ಪರವಾಗಿ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಸಾವಕಾಶವಾದ ವಿಶ್ವಕರ್ಮ ಶ್ರುತಿಗೆ ನಿರವಕಾಶವಾದ ಲಿಂಗದಿಂದ ಬಾಧವು ಕೊಡುತ್ತೆ. ಪ್ರಸಿದ್ಧವಾದ ವಿಶ್ವಕರ್ಮ ರೂಪ ಅರ್ಥವನ್ನು ಬಿಟ್ಟು ವಿಷ್ಣು ಪರ ಎನ್ನುವ ನಿರ್ಣಯ ಆಗುತ್ತದೆ. ನಾಭಿಯಲ್ಲಿರತಕ್ಕದ್ದು ಪದ್ಮವೇ ಯಾಕಾಗಬೇಕು ಅಂತ ಯಾಕೆ ಹೇಳಬಾರದು? ನಚ ಪ್ರಸಿದ್ಧಾರ್ಥವಿನ ಅನ್ಯಾತ ಯುಜ್ಯತೆ. ಅಂದ್ರೆ ಅರ್ಥ, ಆಧ್ಯಾತ್ಮಿಕವಾದ ವಿಶ್ವಾಧಾರಣಾದ ಪದಾರ್ಥ ಪ್ರಸಿದ್ಧವಾದ ಪದ್ಮಾಖ್ಯವಾದ ಅರ್ಥವೇ ಅಲ್ಲದೆ ಬೇರೆ ಅರ್ಥವೆನ್ನುವುದು ಕೂಡುವುದಿಲ್ಲ. ಅಥವಾ ವಿಷ್ಣುವಿನ ನಾಭಿಯಲ್ಲಿರತಕ್ಕದ್ದು ಪ್ರಸಿದ್ಧವಾದ ಪದ್ಮಾಖ್ಯವಾದ ಅರ್ಥವು ಹೊರತು ಬೇರೆ ಅರ್ಥ ಎನ್ನುವುದು ಕೂಡುವುದಿಲ್ಲ. ಪ್ರಸಿದ್ಧಿಯ ಇರುವುದಕ್ಕೆ ಬಾಧ ಬರುವುದು ಅಂತ ಹೇಳಿದರೆ, ವಿಶ್ವಕರ್ಮ ಶ್ರುತಿಯಂತೆ ಪದ್ಮನಾಭತ್ವ ಲಿಂಗವು ಕೂಡ ಇತರಿಗೆ ಯಾಕಾಗಬಾರದು ಅಂದರೆ, ಪದ್ಮನಾಭ ಎಂದು ಪ್ರಸಿದ್ಧವಾದ ಶ್ರೀಹರಿ ಹೊರತು ಮತ್ತೊಬ್ಬ ಪದ್ಮನಾಭ ಎನ್ನುವುದು
ನಾಭಿ ಪದ್ಮವುಳ್ಳವನೆಂಬುದು ಕೂಡುವುದಿಲ್ಲ. ಆದ್ದರಿಂದ ಪ್ರಸಿದ್ಧಿಯಿಂದ ಬಾಧ ಬರುತ್ತದೆ. ಹೇಗೆ ಪ್ರಣವ ಮಂತ್ರ ಮೂಲ ಮಂತ್ರ ಭಗವಂತನ ಮಾತ್ರ ಹೇಳುತ್ತದೋ ಹಾಗೆ ಪದ್ಮನಾಭತ್ವ ಲಿಂಗ ಕೇವಲ ವಿಷ್ಣುವನ್ನು ಮಾತ್ರ ಹೇಳುತ್ತದೆ. ಅದಕ್ಕೆ ಶ್ರೀಮದಾನಂತೀರ್ಥರು ವಿಶೇಷವಾಗಿ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅಜಸ್ಯ ನಾಭೌ ಇತಿ ಯಸ್ಯ ನಾಭೇ ಅಭೂಶ್ರುತೇಃ ಪುಷ್ಕರಂ ಲೋಕಸಾರಂ ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವವಿಭೂತಯೇ ವಿಷ್ಣುವೇ ಲೋಕಸಕ್ರಹೋ ಇತಿ ಚ ಸ್ಕಾಂದೇ. ಸ್ಕಾಂದ ಪುರಾಣದಲ್ಲಿ ಭಗವಂತನ ಲಿಂಗ ಯಾವ ಅಜಸ್ಯ ಅಂದರೆ ಪದ್ಮನಾಭ ರೂಪದಲ್ಲಿ ಕಮಲನಾಭ ರೂಪದಲ್ಲಿ ಇರಬೇಕಂತ ಪದ್ಮಾಖ್ಯ ಪುಷ್ಕರ ಅದು ಏನಾಗಿದೆ, ಇಡೀ 14 ಲೋಕಕ್ಕೆ ಉಪಾದಾನ ಕಾರಣವಾಗಿದೆ. ಅಜಸ್ಯ ನಾಭೌ ಎಂಬ ಶ್ರುತಿ ಸಾವಕಾಶ ದೃಷ್ಟಿಯಿಂದ ತಿಳಿಯಲ್ಪಡುತ್ತದೆ. ಅಂತಹ ಜೀವಾದಿಗಳಲ್ಲಿ ವಿಸ್ತೃತಗಳಾದ, ಜಡಾದಿಗಳಲ್ಲಿಯೂ ಸಂಕುಚಿತಗಳಾದ, ಜಗತ್ತಿನ ಸೃಷ್ಟಿ ಮೊದಲಾದ ವ್ಯಾಪಾರಗಳುಳ್ಳ ಅಥವಾ ಯಾರಿಂದ ಎಲ್ಲಾ ಜಗತ್ತುಗಳ ಸೃಷ್ಟಿ ಮೊದಲಾದ ವ್ಯಾಪಾರಗಳು ವಿಸ್ತೃತವಾಗಿರುತ್ತದೋ ಅಂತಹ ಯಾರಿಂದ ಜಗದ್ವ್ಯಾಪಾರಗಳು ವಿಸ್ತೃತಗಳು ಸಂಕುಚಿತಗಳು ಆಗುತ್ತದೋ ಅಂತಹ ಸರ್ವಲೋಕಗಳಿಗೂ ಸ್ವಾಮಿಯಾದ ವಿಷ್ಣುಗೋಸ್ಕರ ನಮಸ್ಕಾರವು ಎಂದರ್ಥ. ಹೀಗೆ ಸ್ಕಾಂದ ಪುರಾಣದಲ್ಲಿ ಯಾವ ಕಾರಣದಿಂದ ಹೇಳಲ್ಪಟ್ಟಿದೆಯೋ ಅದೇ ಕಾರಣದ ಅಜಸ್ಯ ಎನ್ನುವ ಶ್ರುತಿಯಲ್ಲಿ ಹೇಳಲ್ಪಟ್ಟಿದ್ದ ಕಮಲವೇ ಪದ್ಮನಾಭನು ಶ್ರೀಹರಿ ಎಂದು ಸಿದ್ಧವಾಗುತ್ತದೆ. ಈ ವಿಷಯದಲ್ಲಿ ಪ್ರಸಿದ್ಧಿ ಭಾವದಿಂದ ಮಾತ್ರ ಸಿದ್ಧವಾಗುವುದಿಲ್ಲ, ಸ್ಕಾಂದ ಪುರಾಣದಲ್ಲಿ ಸಿದ್ಧವಾಗುತ್ತದೆ ಎಂದು ಹೇಳಿದ್ದಾರೆ. ಇಲ್ಲೇನು ವಿಶೇಷ ಅಂಶ ಅಂದ್ರೆ ದೇವರ ಸೃಷ್ಟಿಯ ಬದಲಾಗಿ 8 ಇದೆ. ಸೃಷ್ಟಿ ಸ್ಥಿತಿ ಲಯ ನಿಯಮ ಜ್ಞಾನ ಬಂಧ ಮೋಕ್ಷ. ಜಡದಲ್ಲಿ ಜ್ಞಾನ ಬಂಧ ಮೋಕ್ಷ ಬಿಟ್ಟು ಸೃಷ್ಟಿ ಸ್ಥಿತಿ ಲಯ ಮಾತ್ರ 4 ಇದೆ. ನಿರವಕಾಶವಾದ ಪದ್ಮನಾಭಲಿಂಗದಿಂದ ವಿಶ್ವಕರ್ಮ ಸೂಕ್ತದಲ್ಲಿ ಹೇಳಲ್ಪಟ್ಟವನು ವಿಷ್ಣುವನ್ನಲ್ಲ ಅಂತ ಸಮಾಖ್ಯ ಅಂದ್ರೆ ಅಯುಕ್ತವಾದ ಲಿಂಗದಿಂದ ಪರೋದೇವ ಎನ್ನುವ ವಿಶ್ವಕರ್ಮ ಶ್ರುತಿ ವಿಷ್ಣು ಪರ ಎನ್ನುತ್ತಾರೆ. ಋಗ್ವೇದದಲ್ಲಿ ಪರೋದೇವ ಪರಾಯೇಣ ಪೃಥಿವ್ಯಾಂ ಇತೀಚ ಸಮಾಖ್ಯಾಶ್ರುತೌ ಯಾವ ಕಾರಣದ ವಿಶ್ವಕರ್ಮ ಸೂಕ್ತದಲ್ಲಿರ್ತಕ್ಕಂಥ ಪರೋದೇವ ಪರಾಯೇಣ ಪೃಥಿವ್ಯಾಂ ಎನ್ನುವ ಉಕ್ತಿಗೆ ಸಮಾನವಾದ ಪರೋದೇವ ಎನ್ನುವ ಉಕ್ತಿ ಅಂಬರಣಿ ಸೂಕ್ತದಲ್ಲಿದೆಯೋ ಆದ್ರಿಂದ ವಿಷ್ಣುವೇ ವಿಶ್ವಕರ್ಮ ಸೂಕ್ತದಲ್ಲಿ ಹೇಳಲ್ಪಟ್ಟವನು. ಪರೋದೇವ ಪರಾಯೇಣ ಪೃಥಿವ್ಯಾಂ ಪರೋ ದೇವೇಭಿಃ ಅಸುಹು ರೈ ಯಾದಸ್ತಿ ಜೂ ಶಬ್ದವಾಚಕ ಲಕ್ಷ್ಮೀ ದೇವಿಯಿಂದಲೂ ಉತ್ತಮನು. ಈ ಪೃಥ್ವಿ ಅಭಿಮಾನಿಯಾದ ಭೂದೇವಿಯಿಂದಲೂ ಉತ್ತಮನು. ದೇವತೆಗಳಿಂದಲೂ ಅಸುರರಿಂದಲೂ ಉತ್ತಮನು. ಹೆಚ್ಚೇಳಿ ಏನ್ ಪ್ರಯೋಜನ, ಯಾವುದು ಉಂಟೋ ಅದೆಲ್ಲದರಿಂದಲೂ ಉತ್ತಮ ಎಂದು ವಿಶ್ವಕರ್ಮ ಸೂಕ್ತದಲ್ಲಿ ಶ್ರುತವಾಗಿದೆ. ಅದಕ್ಕೆ ಅಂಬರಣಿ ಸೂಕ್ತದಲ್ಲಿ ಪರೋದೇವ ಪರಾಯಣ ಪೃಥಿವ್ಯಾಂ ಏಕಾದಶಿ ಮಹೀನ ಸಂಬಭೂವ ಎಂದು ಸಮಾಖ್ಯ ಶ್ರುತಿ ಇದೆ. ಆ ವಿಷ್ಣು ದ್ಲಾವ ಪೃಥಿವೀಂ ಮೀರಿದವನು, ನಾನಾದರೂ ಮಹಿಮೆಯಿಂದ ಪರಿಮಿತರಾಗಿರುತ್ತೇನೆ ಎಂದು ಲಕ್ಷ್ಮೀ ವಾಕ್ಯ ಇದೆ. ಆದರೆ ಭಗವಂತ ಅದನ್ನು ಮೀರಿದ ಅಪಾರ ಗುಣವಂತನು ಎಂಬತಕ್ಕಂಥದ್ದಾಗಿ ಲಕ್ಷ್ಮಿಯೇ ಯಂ ಕಾಮಿಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಯಶಿಂ ತಂ ಸ್ಮೇದಾಂ ಇತ್ಯುಕ್ತ ಮಮ ಯೋನಿಃ ರಪ್ಯುಃ ತತ್ಸಮುದ್ರೀಚ. ರುದ್ರನಿಗೆ ಯೋಗ್ಯವಾದ ಯಾವ ಜೀವನನ್ನು ರುದ್ರನಾಗಿ ಮಾಡಲಿಕ್ಕೆ ಇಚ್ಛಿಸುತ್ತಾಳೋ ಅವನು ರುದ್ರನಾಗೆ ಮಾಡುತ್ತಾಳೆ. ಹೀಗೆ ಬ್ರಹ್ಮ ಪದವಿ ಯೋಗ್ಯವಾದ ಯಾವ ಜೀವನನ್ನು ಬ್ರಹ್ಮನನ್ನಾಗಿ ಮಾಡಲಿಕ್ಕೆ ಇಚ್ಛಿಸುತ್ತಾರೋ ಅಂತವನು ಬ್ರಹ್ಮನನ್ನಾಗಿ ಮಾಡುತ್ತಾಳೆ. ಋಷಿ ಪದವಿಗೆ ಯೋಗ್ಯನಾದವನು ಋಷಿಯನ್ನಾಗಿಯೂ ಜ್ಞಾನವನ್ನು ಹೊಂದಲಿಕ್ಕೆ ಯೋಗ್ಯವಾದ ಜೀವನನ್ನು ಜ್ಞಾನಿಯನ್ನಾಗಿಯೂ ಮಾಡುತ್ತಾಳೆ. ಈ ವಾಕ್ಯ ಲಕ್ಷ್ಮೀದೇವಿ
ಬ್ರಹ್ಮಾದಿ ದೇವತೆಗಳು ತನ್ನ ಅಧೀನದಲ್ಲಿರತಕ್ಕವರು ಎಂದು ಹೇಳಿ, ಆದಾಗ್ಯೂ ತಾನು ಸ್ವಾತಂತ್ರ್ಯಳಲ್ಲ, ತನಗೆ ಕಾರಣೀಭೂತನಾದವನು ಸಮುದ್ರದಲ್ಲಿ ಇರುತ್ತಾನೆ ಎನ್ನುವ ವಾಕ್ಯದಿಂದ ಹೇಳಿರುತ್ತಾಳೆ. ಇದು ಯಾವ ಕಾರಣದ ಪರೋದಿವ ಎನ್ನುವ ಸಮಾಖ್ಯ ಶ್ರುತಿಯಲ್ಲಿ ಏತಾಖ್ಯಾಮಾಖ್ಯಂ ತಯಾ ಸಹಿತ ಸಮಾಖ್ಯ ಪ್ರಕೃತಿ ಸಮಃ ಎನ್ನುವ ಮಾಧ್ಯಮಿನ ಶ್ರುತಿಯಲ್ಲಿ ಸಮತ್ವವನ್ನು ಹೇಳಿದ ಪ್ರಕಾರ ಪ್ರಕೃತಿಗಳಾದ ಪ್ರಕೃತಿ ದೇವಿ ಎಂ ಕಾಮೆಯೇ ಇದು ಮೊದಲಾದ ವಾಕ್ಯದಿಂದ ಬ್ರಹ್ಮಾದಿ ದೇವತೆಗಳು ತನ್ನ ಅಧೀನದಲ್ಲಿರತಕ್ಕವಳು ಎಂದು ಹೇಳಿ, ಮಮಯೋನಿಹಿ ಎಂಬ ವಾಕ್ಯದಿಂದ ವಿಷ್ಣು ತನಗೆ ಕಾರಣೀಭೂತ ಸಮುದ್ರದಲ್ಲಿರತಕ್ಕವನೆಂದು ಹೇಳಿರುತ್ತಾಳು. ಆದ್ದರಿಂದ ವಿಷ್ಣುವೇ ಸಮಾಖ್ಯ ಶ್ರುತಿ ಪ್ರತಿಪಾದ್ಯನು. ಈ ಸಮಾಖ್ಯೆಯಿಂದ ವಿಶ್ವಕರ್ಮ ಸೂಕ್ತ ಹೇಳಲ್ಪಟ್ಟವನು ವಿಷ್ಣುವೇ, ಪ್ರಸಿದ್ಧ ವಿಶ್ವಕರ್ಮನಲ್ಲ. ಹೀಗೆ ಪತಿಯನ್ನ ನಾಮವನ್ನು ಹೇಳಬಾರದು ಅಂತ ಹೇಳಿ ಅಪಯುಕ್ತ ನಾರಾಯಣನ ಮಮ ಯೋನಿಹಿ ಅಂತ ಹೇಳಿದ್ದಾಳೆ. ಹಾಗಾದರೆ ಭಗವಂತನನ್ನು ಏನಂತ ನಾವು ತಿಳಿಯಬೇಕು? ಪದ್ಮನಾಭ ಲಿಂಗ ಸಮುದ್ರೇ ಅಂತರ್ನಾರಾಯಣ ಪ್ರಸಿದ್ಧತ್ವಾದ್ ಉಚಿತತ್ವಾತ್ ಸ್ವಹಸ್ತಸ್ಯ. ಇಲ್ಲಿ ನಾವು ವಿಶೇಷವಾಗಿ ಏನು ಚಿಂತನೆ ಮಾಡಿದೆವು ಎಂದರೆ, ಭಗವಂತ ಎಲ್ಲರ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಬಂಧ ಮೋಕ್ಷಕ್ಕೆ ಕಾರಣನಾಗಿದ್ದವನು. ಇದಕ್ಕೆ ಪದ್ಮನಾಭ ಲಿಂಗತ್ವ. ಆ ಪದ್ಮನಾಭ ಲಿಂಗತ್ವವನ್ನು ಇಲ್ಲಿ ಪುರಂದರದಾಸರು ಕಮಲನಾಭ ಎಂದು ತೋರಿಸಿದ್ದಾರೆ. ನಮಗೆ ಇಷ್ಟವಾದ ನಮ್ಮ ಸ್ವರೂಪ ಮೋಕ್ಷವನ್ನು ನಾವು ಪಡೆಯಬೇಕು ಎಂಬುದು ಎಲ್ಲರ ಅವರ ಧ್ಯೇಯ. ಹಾಗೆಯೇ ನಮಗೆ ಅನಿಷ್ಟವಾದ ದುಃಖಾದಿಗಳಿಂದ ದೂರವಾಗಬೇಕು ಎಂಬತಕ್ಕಂಥದ್ದು ನಮ್ಮ ಧ್ಯೇಯ. ಇದು ದ್ವಿದಳ ವೃತ್ತಿಯಾಗಿರುತ್ತೆ. ಇದು ನಾವು ಪರಿಹಾರ ಮಾಡಿಕೊಳ್ಬೇಕಾದ್ರೆ ನಾವು ಏನ್ ಮಾಡಬೇಕು? ಭಗವಂತನನ್ನ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ, ನಿಯಮನಕರ್ತ, ಬಂಧಕರ್ತ, ಜ್ಞಾನ ಬಂಧ ಮೋಕ್ಷಕರ್ತ ಅಂತ ಹೇಳಿ ನಾವು ಚೆನ್ನಾಗಿ ತಿಳಿದು ಉಪಾಸನೆ ಮಾಡಿದರೆ ನಮ್ಮಲ್ಲಿರತಕ್ಕಂಥ ಮಲ ದೂರವಾಗಿ ಸ್ವರೂಪ ಯೋಗ್ಯತಾ ಮೋಕ್ಷ ಸುಖವನ್ನು ಭಗವಂತ ಕರುಣಿಸುತ್ತಾನೆ. ಲೋಕದಲ್ಲಿ ನಾವು ನೋಡ್ತೀವಿ, ಯಾರು ಧನಿಕರೋ ಅವರಲ್ಲಿ ಹೋದಾಗ ಧನದ ಅಪೇಕ್ಷೆ ಇದ್ದವರಿಗೆ ಧನ ಸಿಗ್ತಾ ಇದೆ. ಯಾರಿಗೆ ಆರೋಗ್ಯ ಬೇಕೋ ಅವರು ವೈದ್ಯರಲ್ಲಿ ಹೋಗಿ ಔಷಧಿಯನ್ನು ಕೇಳಿಕೊಂಡಾಗ ಅವರಿಗೆ ರೋಗ ನಿವಾರಣೆ ಆಗ್ತಾ ಇದೆ. ಯಾರಿಗೆ ಅಜ್ಞಾನವಿದೆಯೋ ಅವರು ಗುರುಗಳ ಹತ್ತಿರ ಹೋಗಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಾಗ ಅವರಿಗೆ ಜ್ಞಾನ ಸಂಪಾದನೆಯಾಗುತ್ತದೆ. ನಾವು ನಮಗೆ ರಕ್ಷಣೆ ಬೇಕಾದಾಗ ಆರಕ್ಷಕನ ಹತ್ರ ಹೋದಾಗ ರಕ್ಷಣೆ ಸಿಗುತ್ತದೆ. ಸ್ನೇಹಿತರ ಬಳಿ ಹೋದಾಗ ನಮಗೆ ಸಂಬಂಧ ಉಂಟಾಗುತ್ತದೆ. ಅದರಂತೆ ನಾವು ಹಾವಿನ ಸಂಬಂಧ ಮಾಡಿದರೆ ಭಯ ಉಂಟಾಗತ್ತೆ, ಗಮನ ಸಂಬಂಧ ಮಾಡಿದರೆ ಮೃತ್ಯು ಪ್ರಾಪ್ತಿಯಾಗತ್ತೆ. ದೀಪವನ್ನು ನಾವು ಸಂಧಿಸಿದರೆ ನಮ್ಮ ಕತ್ತಲೆ ನಿವಾರಣೆ ಆಗತ್ತೆ. ಇದರಂತೆ ಕಮಲ ಅಂದರೆ ದೋಷ ಇಲ್ಲದೆ ಇರತಕ್ಕಂಥವನು ಅಂತ ನಾವು ಚಿಂತನೆ ಮಾಡಿದಾಗ ನಮ್ಮಲ್ಲಿರತಕ್ಕಂಥ ದೋಷ ನಿವಾರಣೆ ಆಗುತ್ತದೆ. ಇದು ಹೇಗೆ ಸಾಧ್ಯ? ಯಾರಾದರೂ ಕಮಲ 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 ಅಂತ ಹೇಳಿ ನಾವು ಧ್ಯಾನ ಮಾಡಿದರೆ ಮೊಟ್ಟ ಮೊದಲಿಗೆ ನಮ್ಮ ದೇಹದಲ್ಲಿರತಕ್ಕಂಥ ಮಲ ಏನಿದೆ, ಮಲಮೂತ್ರಗಳು ನಮಗೆ ಸುಲಲಿತವಾಗಿ ಹೊರಗೆ ಹೋಗುತ್ತದೆ. ಇದು ಹೇಗೆ ತಿಳಿಯೋದು ಅಂದರೆ, ಬೆಳಗ್ಗೆ ಎದ್ದ ಕೂಡಲೇ ಸೃಷ್ಟಿಕರ್ತನಾದ ಪದ್ಮನಾಭ ಲಿಂಗ ಕಮಲನಾಭ ನಾವು ಸ್ಮರಣೆ ಮಾಡಬೇಕು ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ನಾವು ಪ್ರಾತರ್ವಿಧಿಯಲ್ಲಿ ಏನ್ ಮಾಡುತ್ತೇವೆ? ಬೆಳಗ್ಗೆ ಎದ್ದು ಭಗವಂತನ ನೆನೆಸಿದ ಕೂಡಲೇ ಪ್ರಾತರ್ವಿಧಿಯಾದ ಮಲಮೂತ್ರ ವಿಸರ್ಜನೆಯನ್ನು ಮಾಡುತ್ತೇವೆ. ಇದರ್ಥ ಏನು? ನಮ್ಮಲ್ಲಿ ಬೇಡವಾಗಿರ್ತಕ್ಕಂಥ ಮಲ
ಬೇಡವಾದ ಮೂತ್ರವನ್ನು ಹೊರಗೆ ಚೆಲ್ಲುವುದು ನಮ್ಮ ಶಕ್ತಿಯಲ್ಲ, ಭಗವಂತನ ಶಕ್ತಿ. ಅವನು ಆದಿಯಲ್ಲಿ ಇದನ್ನು ಮಾಡಿ ತೋರಿಸಿದ್ದಾನೆ. ಅವನ ಹೆಸರು ಕಮಲನಾಭ. ಅವನ ಸ್ಮರಣೆ ಮಾಡುವುದರಿಂದ, ಅಂದರೆ ಅವನ ಮೂರ್ತಿ, ಅವನ ಚಿಂತನೆ, ಅವನ ಗುಣ, ಅವನ ಕ್ರಿಯಾ ನಾವು ಚಿಂತನೆ ಮಾಡೋದ್ರಿಂದ ನಾವು ತಕ್ಷಣದಲ್ಲಿಯೇ ಶುದ್ಧರಾಗುತ್ತೇವೆ. ಇದೇ ನಿರಂತರವಾಗಿ ನಾವು ಸ್ಮರಣೆ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ದೋಷಗಳೆಲ್ಲ ದೂರ ಹೋಗಿ ನಾವು ಶುದ್ಧಿಯನ್ನು ಹೊಂದಿ ಭಗವಂತನ ಸನ್ನಿಧಾನವನ್ನು ಸೇರಿಕೊಳ್ಳಬಹುದು. ಇದು ಹೇಗೆ ಸಾಧ್ಯ ಅಂದರೆ ಕಮಲನಾಭ ಸ್ಮರಣೆಯಿಂದ. ಇದಕ್ಕಾಗಿ ಭಗವಂತ ಅನೇಕ ಜೀವರುಗಳನ್ನ ತನ್ನ ಪ್ರತಿನಿಧಿಯಾಗಿ ಇಲ್ಲಿ ಬೆಳೆಸಿದ್ದಾನೆ. ಉದಾಹರಣೆಗೆ ಮೀನು ತನ್ನ ಮರಿಯನ್ನು ಕೇವಲ ನೋಡುವುದರಿಂದಲೇ ಬೆಳೆಯುತ್ತೆ. ಆಮೆ ತನ್ನ ಮರಿಗಳನ್ನು ನೆನೆಸಿಕೊಂಡ್ರೆ ಸಾಕು, ಅದು ವೃದ್ಧಿಸುತ್ತೆ. ನವಿಲು ತನ್ನ ಕಣ್ಣಿನಿಂದ ಹರಿಯುವ ನೀರಿನ ಸೇವಿಸಿದ ಗರ್ಭ ಧರಿಸುತ್ತದೆ. ಹಾಗೆ ವೃಕ್ಷಗಳು ನೇರವಾಗಿ ನೀರಿನಿಂದಲೇ, ಪ್ರಕೃತಿಯಿಂದಲೇ ಆಹಾರ ಸ್ವೀಕರಿಸೋದ್ರಿಂದ ಅದಕ್ಕೆ ಅನುಪಯುಕ್ತ ಆಹಾರ ಇಲ್ಲವೇ ಇಲ್ಲ. ಅದರಿಂದ ಮನುಷ್ಯರಂತೆ ಮಲಮೂತ್ರ ವಿಸರ್ಜನೆ ಕಾರ್ಯಕ್ರಮವೇ ಇರುವುದಿಲ್ಲ. ಕಾರಣ ಅದಕ್ಕೆ ಅನುಪಯುಕ್ತ ಆಹಾರ ಸ್ವೀಕರಿಸುವುದೇ ಇಲ್ಲ. ಇವೆಲ್ಲವನ್ನು ಮನುಷ್ಯರಲ್ಲಿ ಕಾಣಲಾಗದು. ಇದು ಕೇವಲ ಒಂದೆರಡು ಉದಾಹರಣೆ ಮಾತ್ರ. ಭಗವಂತ ತನ್ನ ಅಂದರೆ ನಾಭಿಯಲ್ಲಿ 14 ಲೋಕವನ್ನು ಸೃಷ್ಟಿಸಿದ. ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿಸಿದ. ಅವನಿಗೆ ಅಸಾಧ್ಯವಾದ ಕೆಲಸ ಏನೂ ಇಲ್ಲವೇ ಇಲ್ಲ. ಭಗವಂತ ತಾನು ಸ್ವರಮಣನಾಗಿರಂತೆ ಸ್ವಸಂತಾನವನ್ನು ಯಾರ ಅಪೇಕ್ಷೆ ಇಲ್ಲದೆ ತಾನೇ ನಡೆಸುವ ಎಂಬುದನ್ನು ಕೇವಲ ಒಂದೇ ಒಂದು ಉದಾಹರಣೆ ಮೂಲಕ ದಾಸರು ತಿಳಿಸಿಕೊಟ್ಟಿದ್ದಾರೆ. ನಾವು ಕೇಳುತ್ತೇವೆ ಭಗವಂತನೇ ನಾನಾ ವಿಧ ಅಂಗಗಳಿಂದ ನಾನಾ ವಿಧ ಕ್ರಿಯೆಗಳು ನಡೆಯುತ್ತೆ ಅನ್ನೋದಕ್ಕೆ. ಆದರೆ ನಮಗೆ ಬಾಯಲ್ಲಿ ಅನ್ನವನ್ನು ಹಾಕಿಕೊಳ್ಳಬೇಕು, ಕಿವಿಯಲ್ಲಿ ಹಾಕಿಕೊಳ್ಳಲು ಸಾಧ್ಯವಿಲ್ಲ, ಕಣ್ಣಲ್ಲಿ ಹಾಕಿಕೊಳ್ಳಲು ಸಾಧ್ಯವಿಲ್ಲ. ಅದರಂತೆ ಕ್ಲುಪ್ತವಾದ ಅಂಗದಲ್ಲೇ ಈ ಕಾರ್ಯ ನಡೆಯುತ್ತೆ. ಭಗವಂತನ ಹೇಗಪ್ಪ ಅಂದ್ರೆ ಅದಕ್ಕೆ ಒಂದೇ ಒಂದು ಉದಾಹರಣೆಯನ್ನು ಪದ್ಮನಾಭ ರೂಪದಲ್ಲಿ, ಕಮಲನಾಭ ರೂಪದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇಡೀ ಬ್ರಹ್ಮಾಂಡ ಸೃಷ್ಟಿಯಾದದ್ದು ಬ್ರಹ್ಮನ ನಾಭಿ ಕಮಲದಿಂದ, ಪರಬ್ರಹ್ಮನ ನಾಭಿ ಕಮಲದಿಂದ ಬ್ರಹ್ಮ ಚತುರ್ಮುಖ ಬ್ರಹ್ಮನು ಉದ್ಭವಿಸಿದನು. ಇದರಿಂದ ನಾವು ತಿಳಿಯೋದೇನು? ಪದ್ಮಾಖ್ಯವಾದ ಕಮಲದ ಗಂಟೆಯೇನು? ಅಲ್ಲಿಯೇ ಲಕ್ಷ್ಮೀ ಪ್ರತಿನಿಧಿ, ತನ್ಮೂಲಕ ಬ್ರಹ್ಮನ ಉತ್ಪತ್ತಿ. ಆ ಕಮಲದ ಗಂಟೆ ಇಡೀ ಬ್ರಹ್ಮಾಂಡಕ್ಕೆ ಉಪಾದಾನ ಕಾರಣವಾಯಿತು. ಇದರಿಂದ ನಾವು ತಿಳಿಯುವುದೇನು? ಬ್ರಹ್ಮನ ಒಂದು ಅಂಗ ಅಂದ್ರೆ ನಾಭಿ, ಅಲ್ಲಿ ಕಮಲವನ್ನು ಹುಟ್ಟಿಸಿ ಅದರಿಂದ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದನು ಭಗವಂತ. ಈ ಒಂದು ಕಾರ್ಯ ನಾವು ಯಾವ ದೇವರಲ್ಲೂ, ಯಾವ ದೇವತೆಗಳಲ್ಲೂ, ಯಾವ ಮನುಷ್ಯರಲ್ಲೂ, ಯಾವ ಋಷಿಗಳಲ್ಲೂ, ಯಾವ ಜಂತುಗಳಲ್ಲೂ, ಯಾವ ಅಸುರರಲ್ಲೂ, ಯಾವ ಯೋನಿಯಲ್ಲಿರತಕ್ಕಂಥ ಯಾವ ಜೀವರಲ್ಲೂ ಇದುವರೆಗೂ ನೋಡಲು ಸಾಧ್ಯವಾಗಿಲ್ಲ. ಇದು ಒಂದೇ ಲಿಂಗ, ಪದ್ಮನಾಭತ್ವ ಲಿಂಗ. ನಾಭಿಯಲ್ಲಿ ಪದ್ಮವನ್ನು ಹೊತ್ತಿರತಕ್ಕಂಥ ಪದ್ಮನಾಭ ರೂಪ, ಇದು ಮೂಲ ರೂಪ. ಇಲ್ಲಿ ಅನನ್ಯ ಸಾಧ್ಯವಾದ ಕ್ರಿಯೆಯನ್ನು ಭಗವಂತ ತೋರಿಸಿದ್ದಾನೆ. ಇದರಿಂದ ನಾವು ಏನ್ ತಿಳಿಯಬಹುದು? ಅವನ ಕಿವಿಯಿಂದಲೂ ಸೃಷ್ಟಿಸಬಹುದು, ಕೂದಲಿನಿಂದಲೂ ಸೃಷ್ಟಿಸಬಹುದು, ಉಗುರಿನಿಂದಲೂ ಸೃಷ್ಟಿಸಬಹುದು. ಯಾವ ಅಂಗದಿಂದ ಏನು ಬೇಕಾದ್ರೂ ಸೃಷ್ಟಿಸಬಹುದು ಎಂದು ನಾವು ತಿಳಿಯಬೇಕು. ಕಮಲ ಅಂದರೆ ಏನು? ಶುದ್ಧ ಸಾತ್ವಿಕದಿಂದ ಆದದ್ದು ಅರ್ಥ. ಅದು ಅನಂತಾಸನ, ಶ್ವೇತದೀಪ ಮತ್ತು ವೈಕುಂಠ. ಇದೇ ನಾಭಿಯಲ್ಲಿ ಇಟ್ಟುಕೊಂಡಿರುವ ಕಮಲನಾಭ ನಿತ್ಯ ಶುದ್ಧ ಲೋಕಗಳನ್ನು ಧರಿಸುವ ಎಂದರ್ಥ. ನಮ್ಮನ್ನು ಹಾಗೂ ನಾವು ವಾಸಿಸಿರುವ ಇಡೀ ಬ್ರಹ್ಮಾಂಡವನ್ನು ಸದಾ ರಕ್ಷಿಸುತ್ತಿರುವನೇ ಕಮಲನಾಭ ಎಂಬ ಸಕಲ ಜೀವಿಗಳು ಅರ್ಥ ಮಾಡಿಕೊಂಡು ಆರಾಧಿಸಬೇಕು ಎಂಬುದೇ ದಾಸರ ಬಯಕೆ. ಇಡೀ ವಿಶ್ವಕ್ಕೆ ಸೃಷ್ಟಿಕರ್ತ ಶಕ್ತಿಪ್ರದ ಎಂಬುದನ್ನು ಕೇವಲ ನಾಮದಿಂದಲೇ ತೋರಿಸಿದ ಶಬ್ದ ಕಮಲನಾಭ. ಇದು ಬಲನಾಮಕ ಕಮಲದ ದಂಟು ಬ್ರಹ್ಮಾಂಡದ ಶಕ್ತಿಯನ್ನು ಹರಿಸುತ್ತದೆ ಎಂದು ತಿಳಿಯಬಹುದು. ವಿಶೇಷ ಬಲದ್ಯೋತಕ ರೂಪ ಇದಾಗಿದೆ ಎಂದು ಚಿಂತಿಸುವುದರಿಂದ
ನಮಗೂ ಆಂತರಿಕ ಮನಸ್ಸಿನ ಶಕ್ತಿ ವೃದ್ಧಿಸುತ್ತದೆ. ಇದೇ ಕಾರಣ ಯತಿಗಳು ನದಿ ತೀರದಲ್ಲಿ ಶ್ರೀಹರಿನ ಪೂಜಿಸುವಾಗ ಅಲ್ಲೇ ಬೆಳೆದಿದ್ದ ಕಮಲ ಪುಷ್ಪವನ್ನು ಸಮರ್ಪಿಸುತ್ತಿದ್ದಾರೆ. ಇವೆಲ್ಲದರ ರಹಸ್ಯಾರ್ಥ ಶ್ರೀ ಪುರಂದರದಾಸರು ಕಮಲನಾಭ ಎಂಬುದಾಗಿ ನಮಗೆ ತಿಳಿಸಿಕೊಟ್ಟಿರ್ತಾರೆ. ಕಮಲನಾಭ ಎಂಬುದು ಕೇವಲ ಶಬ್ದವಲ್ಲ, ಅದು ಬಹಳ ಅರ್ಥವನ್ನು ಹೊಂದಿದೆ. ಅದು ವಿಷ್ಣುವನ್ನೇ ತಿಳಿಸುತ್ತಿದೆ. ಅದು ನಾಮವಾಚಕವೂ ಹೌದು, ಕ್ರಿಯಾವಾಚಕವೂ ಹೌದು, ಗುಣವಾಚಕವೂ ಹೌದು. ಹೀಗಿದ್ದರೂ ಒಂದು ಆಕಾರದಲ್ಲಿ ನಾವು ಕಾಣಬಹುದಾಗಿರತಕ್ಕಂಥ ಕಮಲನಾಭ ಎಂಬುದು ಭಗವಂತನ ಪೂಜಾ ಕ್ರಮ. ಭಗವಂತನ ಹೇಗೆ ಕಾಣಬೇಕು? ಸೃಷ್ಟಿಕರ್ತ ಎಂದು ತಿಳಿಯಬೇಕು. ಅದನ್ನು ಕಮಲನಾಭ ಎಂಬ ಶಬ್ದದಿಂದ ಈ ಗದ್ಯದಲ್ಲಿ ತೋರಿಸಿದ್ದಾರೆ. ಇದು ಪ್ರಪ್ರಥಮವಾದ ದೇವರ ಆಕಾರವನ್ನು, ರೂಪವನ್ನು, ಸ್ವರೂಪವನ್ನು ಚಿಂತಿಸಿದಂತೆ ಆಗುತ್ತದೆ. ಇನ್ನು ಮುಂದೆ ಷೋಡಶೋಪಚಾರಗಳಲ್ಲಿ ಇದನ್ನು ಆಸನಮಯವಾಗಿ ನಾವು ಕಂಡರೆ ಇನ್ನು 15 ಉಪಚಾರಗಳು ಮೇಲೆ ಮೇಲೆ ಏನು ಉಪಚಾರಗಳನ್ನು ತೋರಿಸ್ತಾರೆ ಎಂಬತಕ್ಕಂಥದ್ದು ಮುಂದಿನ ಗತಿಗಳು ನಾವು ತಿಳಿಯಬಹುದಾಗಿದೆ. ಇಂತಹ ವಿಶೇಷ ಸಂಗತಿಯನ್ನು ನಮಗೆ ಅನುಗ್ರಹಿಸಿದ ಶ್ರೀ ಪುರಂದರದಾಸರಿಗೆ ನಾವು ಏನನ್ನೂ ಕೊಡಲು ಶಕ್ತರಿಲ್ಲ. ಅವರ ಅನುಗ್ರಹವನ್ನು ಯಾಚನೆ ಮಾಡಿ ಅವರ ಅಂತರ್ಯಾಮಿಯಿಂದ ಪುರಂದರ ವಿಠಲನ ಸದಾ ಸ್ಮರಣೆಯಲ್ಲಿರುವಂತೆ ನಮಗೆ ಅನುಗ್ರಹಿಸಬೇಕು ಎಂದು ಬೇಡಿಕೊಳ್ಳೋಣ. ಅವರನ್ನು ಕುರಿತು ನಾವು ಎಲ್ಲ ಹಿರಿಯರನ್ನು ಕುರಿತು ನಾವು ಒಂದೇ ವಾಕ್ಯದಲ್ಲಿ ಹೇಳಬಹುದಾದ ಶಬ್ದ ಭೂಯಿಷ್ಠಾಂತೆ ನಮ ಉಕ್ತಿರುವಿದೇಮ ಎಂದು ಹೇಳಿ ಭಗವಂತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣನ ಮೊರೆ ಹೋಗೋಣ. ಅವರ ಅನುಗ್ರಹದಿಂದ ಲಕ್ಷ್ಮೀನಾರಾಯಣನೇ ಕಮಲನಾಭ. ಅವನ ಅನಂತ ಕ್ರಿಯೆಗಳಲ್ಲಿ ಇದೊಂದು ಸಣ್ಣ ಕ್ರಿಯೆ ನಮ್ಮಲ್ಲಿ ಸದಾ ಜ್ಞಾಪಕದಲ್ಲಿರುವಂತೆ ಅನುಗ್ರಹಿಸಲಿ ಎಂದು ಬೇಡಿಕೊಳ್ಳೋಣ. ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ. ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.